ದೈವಿಕ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ವಿವಿಧ ರೀತಿಯ ಉಪವಾಸಗಳನ್ನು ಆಚರಿಸುತ್ತಾರೆ. ಉಪವಾಸ ಎಂದರೆ ಒಂದು ನಿರ್ದಿಷ್ಟ ಅವಧಿಗೆ ತಿನ್ನುವುದರಿಂದ ಉದ್ದೇಶಪೂರ್ವಕ ಬೇರ್ಪಡುವಿಕೆ ಎಂಬುದಾಗಿದೆ. ಉಪವಾಸ ವ್ರತವನ್ನು ನಿಯಮಾನುಸಾರ ಮಾಡುವುದು ಹೇಗೆ? ಉಪವಾಸ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಗೊತ್ತಾ? ಇಂಥ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಹಿಂದೂ ಧರ್ಮದಲ್ಲಿ ಎಲ್ಲ ರೀತಿಯ ಆಸೆಗಳನ್ನು ಪೂರೈಸಲು, ದೈವಿಕ ಆಶೀರ್ವಾದವನ್ನು ಪಡೆಯಲು ಎಲ್ಲ ರೀತಿಯ ಉಪವಾಸಗಳನ್ನು ಮಾಡಲಾಗುತ್ತದೆ. ಆದ್ದರಿಂದ ಉಪವಾಸ ಮಾಡುವಾಗ ಕೆಲವು ವಿಷಯಗಳನ್ನು ಕಾಳಜಿ ವಹಿಸಬೇಕು. ಉಪವಾಸ ಮಾಡುವುದು ಹೇಗೆ? ಉಪವಾಸದಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎಂಬುದನ್ನು ನಾವೀಗ ತಿಳಿಯೋಣ. ಉಪವಾಸದ ಪ್ರತಿಜ್ಞೆ ತೆಗೆದುಕೊಳ್ಳುವ ಮುಹೂರ್ತ ಅಂದರೆ ಹಿಂದೂ ಧರ್ಮದ ಪ್ರಕಾರ ಯಾವಾಗಲೂ ಶುಭ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ ನಂತರವೇ ಉಪವಾಸದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಹಾಗೂ ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ಸಮಯವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸಂಕಲ್ಪವಿಲ್ಲದ ಉಪವಾಸವನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಉಪವಾಸವನ್ನು ಪ್ರಾರಂಭಿಸುವ ಮೊದಲು ದಿನಗಳ ಸಂಖ್ಯೆ ಮತ್ತು ಎಷ್ಟು ಸಮಯದವರೆಗೆ ಉಪವಾಸವಿರಬೇಕು ಎಂಬುದರ ಬಗ್ಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಗೆ ಶುಭ ಮುಹೂರ್ತದ ಅಗತ್ಯವಿರುತ್ತದೆ. ನೀವು ಉಪವಾಸವನ್ನು ಆಚರಿಸಲು ಯೋಚಿಸಿದ್ದರೆ ಅದನ್ನು ಶುಭ ಮುಹೂರ್ತದಲ್ಲಿ ಮಾತ್ರ ಪ್ರಾರಂಭಿಸಿ. ಇದರಿಂದ ಯಾವುದೇ ಅಡೆತಡೆಗಳು ಅಥವಾ ಅಡೆತಡೆಗಳಿಲ್ಲದೆ ಅದು ಪೂರ್ಣಗೊಳ್ಳುತ್ತದೆ. ಇನ್ನು ನೀವು ಉಪವಾಸ ಮಾಡುತ್ತಿದ್ದರೆ ಇವುಗಳನ್ನು ನೀವು ಮನಸ್ಸಿನಿಂದ ತೆಗೆದುಹಾಕಲೇಬೇಕು. ಅಂದರೆ ಉಪವಾಸದ ದಿನದಂದು ಯಾರ ಮೇಲೂ ಅಸೂಯೆ, ದ್ವೇಷ, ಕ್ರೋಧ ಇತ್ಯಾದಿಗಳನ್ನು ಇಟ್ಟುಕೊಳ್ಳಬೇಡಿ. ಉಪವಾಸದ ದಿನದಂದು ಗರಿಷ್ಠ ಸಮಯದವರೆಗೆ ಮೌನವಾಗಿದ್ದು ನಿಮ್ಮ ಪ್ರಧಾನ ದೇವತೆಗೆ ಸಂಬಂಧಿಸಿದ ಮಂತ್ರವನ್ನು ಪಠಿಸಬೇಕು. ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಯಾವಾಗಲೂ ಉಪವಾಸಕ್ಕೆ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಉಪವಾಸದ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಮನೆ ಮತ್ತು ಪೂಜಾ ಸ್ಥಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಇನ್ನು ಪೂಜೆ ಮಾಡುವುದು ಹೇಗೆಂದರೆ, ಪೂಜಿಸುವ ಸ್ಥಳದಲ್ಲಿ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ನಂತರವೇ ದೇವರ ವಿಗ್ರಹವನ್ನು ಪೂಜಿಸಿ. ಯಾವಾಗಲೂ ವಿಧಿವಿಧಾನಗಳೊಂದಿಗೆ ಮತ್ತು ಮಂತ್ರದೊಂದಿಗೆ ಪೂಜೆಯನ್ನು ಮಾಡಬೇಕು. ಹಾಗೂ ನೀವು ಉಪವಾಸ ಮಾಡುವ ದಿನ ಈ ಬಟ್ಟೆಯನ್ನು ಧರಿಸಿದಿರಿ. ಅಂದರೆ ಉಪವಾಸದ ದಿನ ಮುಂಜಾನೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ. ಉಪವಾಸದ ದಿನದಂದು ಮರೆತು ಕೂಡ ನೀವು ಕಪ್ಪು ಬಟ್ಟೆಯನ್ನು ಧರಿಸಬೇಡಿ. ಹಿಂದೂ ಧರ್ಮದಲ್ಲಿ ಕಪ್ಪು ಬಟ್ಟೆಯನ್ನು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಉಪವಾಸ ತಪ್ಪಿ ಹೋದರೆ ಏನು ಮಾಡಬೇಕು? ಉಪವಾಸದ ಸಮಯದಲ್ಲಿ ಬ್ರಹ್ಮಚಾರ್ಯವನ್ನು ಅನುಸರಿಸಿ. ಹೀಗೆ ಮಾಡುವುದರಿಂದ ಉಪವಾಸವು ಯಶಸ್ವಿಯಾಗುವುದು. ಯಾವುದೇ ಕಾರಣದಿಂದ ನಿಮ್ಮ ಉಪವಾಸವು ಮುರಿದು ಹೋದರೆ ಅಥವಾ ತಪ್ಪಿ ಹೋದರೆ ನೀವು ನಿರ್ಧರಿಸಿದ ವ್ರತಗಳ ಸಂಖ್ಯೆಯನ್ನು ಇನ್ನೂ ಒಂದು ದಿನ ಹೆಚ್ಚು ಉಪವಾಸ ಮಾಡಿ ಅದನ್ನು ಪೂರ್ಣಗೊಳಿಸಬೇಕು. ಹಾಗೆ ವ್ರತ ಮುಗಿದ ಮೇಲೆ ಏನು ಮಾಡಬೇಕು ಅಂದರೆ, ಉಪವಾಸದ ದಿನದಂದು ಅಪ್ಪಿತಪ್ಪಿಯೂ ಯಾರ ಮೇಲೂ ಕೋಪಗೊಳ್ಳಬೇಡಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಬೇಡಿ. ಉಪವಾಸದ ದಿನದಂದು ಯಾವಾಗಲೂ ಲಘುವಾಗಿ ಜೀರ್ಣವಾಗುವ ಹಣ್ಣುಗಳನ್ನು ತಿನ್ನಿರಿ ಮತ್ತು ಪ್ರತಿಕಾರದ ಆಹಾರವನ್ನು ತಿನ್ನಬೇಡಿ. ವ್ರತ ಮುಗಿದ ಮೇಲೆ ಕಾನೂನುಬದ್ಧವಾಗಿ ಉದ್ಯಾಪನ ಮಾಡಿ ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಆದಷ್ಟು ಜನರಿಗೆ ಹಂಚಬೇಕು. ಉಪವಾಸವನ್ನು ಯಾಕೆ ಮಾಡಬೇಕು? ಉಪವಾಸವನ್ನು ಯಾಕೆ ಮಾಡಬೇಕೆಂದರೆ, ದೇವರನ್ನು ಒಲಿಸಿಕೊಳ್ಳಲು ನಾವು ಆಚರಿಸುವ ಉಪವಾಸವನ್ನು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸಕಾರಾತ್ಮಕ ಶಕ್ತಿಯನ್ನು, ಸಕಾರಾತ್ಮಕ ಚಿಂತನೆಯನ್ನು ಪಡೆದುಕೊಳ್ಳಲು ಸ್ವ ಇಚ್ಛೆಯಿಂದ ಊಟವನ್ನು ಅಥವಾ ಸಂಪೂರ್ಣ ಆಹಾರವನ್ನು ತ್ಯಾಗ ಮಾಡಿದರೆ ಅದು ಉಪವಾಸವಾಗುತ್ತದೆ. ಉಪವಾಸವು ಮನಸ್ಸನ್ನು ಮತ್ತು ದೇಹವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಉಪವಾಸದ ಸಮಯದಲ್ಲಿ ಓರ್ವ ವ್ಯಕ್ತಿಯು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾನೆ. ಇದರಿಂದ ಅವನಲ್ಲಿದ್ದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ. ಹಿಂದಿಯಲ್ಲಿ ವ್ರತ ಎಂದು ಕರೆಯಲ್ಪಡುವ ಉಪವಾಸವು ಕಠಿಣ ಅಭ್ಯಾಸ ಮತ್ತು ಧಾರ್ಮಿಕ ವಿಧಿಯಾಗಿದೆ. ಜನರು ಉಪವಾಸವನ್ನು ಧಾರ್ಮಿಕ ಆಚರಣೆಯಾಗಿ ಆಚರಿಸುತ್ತಾರೆ. ಉಪವಾಸವು ಒಂದು ಧಾರ್ಮಿಕ ಆಚರಣೆಯಾಗಿದ್ದು, ಹಬ್ಬದ ದಿನಗಳಲ್ಲಿ, ವಿಶೇಷ ಪೂಜೆಯ ದಿನಗಳಲ್ಲಿ ಉಪವಾಸವನ್ನು ಕೈಗೊಳ್ಳಲಾಗುತ್ತದೆ. ಉಪವಾಸವು ನಮ್ಮ ಮಾತಿನ ಮೇಲೆ, ನಡವಳಿಕೆಯ ಮೇಲೆ ಹಾಗೂ ನಾವು ಸೇವಿಸುವ ಆಹಾರ ಪಾನೀಯಗಳ ಮೇಲೆ ಕಟ್ಟುನಿಟ್ಟಿನ ನಿಯಮಗಳನ್ನು ಒಳಗೊಂಡಿದೆ. ಹಿಂದೂ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಮತ್ತು ಪುರಾಣಗಳಲ್ಲಿ ಉಪವಾಸಕ್ಕೆ ಅದರದ್ದೇ ಆದ ಮಹತ್ವವಿದೆ.
ಋಗ್ವೇದದಲ್ಲಿ ಉಪವಾಸ ಎನ್ನುವ ಪದವನ್ನು ಸುಮಾರು 200 ಬಾರಿ ನೋಡಬಹುದು. ಧರ್ಮಗ್ರಂಥಗಳಲ್ಲಿ ಉಪವಾಸವು ತ್ಯಾಗವಾದರೆ, ಉಪನಿಷತ್ತುಗಳಲ್ಲಿ ನೈತಿಕತೆಯ ಮತ್ತು ನಡವಳಿಕೆಯ ಶಿಸ್ತು ಎಂದರ್ಥ. ಪುರಾಣವು ಉಪವಾಸವನ್ನು ಮನಸ್ಸನ್ನು ಸಶಕ್ತಗೊಳಿಸುವ ಅಭ್ಯಾಸವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಧರ್ಮವು ಇದನ್ನು ಮುಕ್ತಾಯದ ಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ. ಓರ್ವ ವ್ಯಕ್ತಿಯು ಸ್ವ ಇಚ್ಛೆಯಿಂದ ಆಚರಿಸುವ ವಿಧಾನವಾಗಿದೆ. ಉಪವಾಸದ ಚಟುವಟಿಕೆಯಲ್ಲಿ ಯಾವುದೇ ಪಂಡಿತರದ್ದಾಗಲಿ ಪಾದ್ರಿಗಳದ್ದಾಗಲಿ ಹಸ್ತಕ್ಷೇಪವಿರುವುದಿಲ್ಲ. ಇದೊಂದು ವೈಯಕ್ತಿಕ ಅಭ್ಯಾಸವಾಗಿದೆ. ಉಪವಾಸವು ಪ್ರಾರ್ಥನೆ, ಧ್ಯಾನ ಮತ್ತು ದಾನವನ್ನು ಒಳಗೊಂಡಿರುತ್ತದೆ. ಉಪವಾಸವು ವ್ಯಕ್ತಿಯ ಮನಸ್ಸನ್ನು ಸದೃಢಗೊಳಿಸಲು ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ.